ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿ ಲೀಡರ್ ನಿಶಿಕಾಂತ್ ದೂಬೆ ಮೇಲೆ ಇರುವ ಆರೋಪ. ಇವರು ಮಹಿಳಾ ಲೀಡರ್ಸ್ನ ಅವಮಾನ ಮಾಡ್ತಾರೆ. ನಿಶಿಕಾಂತ್ ಜಿ, ಸಾಕಷ್ಟು ಮಹಿಳಾ ನಾಯಕರಿದ್ದಾರೆ, ಪಾರ್ಲಿಮೆಂಟಲ್ಲಿ ನಿಮ್ಮ ಕಲೀಗಾಗಿದ್ದಾರೆ. ಅವರಲ್ಲಿ ಒಬ್ಬರು ತೃಣಮೂಲ ಕಾಂಗ್ರೆಸ್ನ ತುಂಬಾ ಗೌರವಾನ್ವಿತ ನಾಯಕಿ ಇದ್ದಾರೆ, ಮಹುವಾ ಮೊಯಿತ್ರಾ. ಅವರಿಗೆ ನೀವು ವೈಶಾಲಿಯ ನಗರವಧು ಅಂತ ಹೇಳಿದ್ರಿ. ನಿಮಗೆ ಹೇಳ್ತೀನಿ, ಈ ದೇಶದ ಸದ್ಯದ ಸಮಸ್ಯೆ ಏನಾಗೋಗಿದೆ ಅಂದರೆ, ಜನರಿಗೆ ಹಿಂದಿ ಯೋಚನೆ ಮಾಡೋಕ್ಕೂ ಬರಲ್ಲ, ಮಾತಾಡೋಕ್ಕೂ ಬರಲ್ಲ, ಓದೋಕ್ಕೂ ಬರಲ್ಲ. ಒಂದು ವೇಳೆ ನಿಮ್ಮ ಹತ್ರ ಟ್ವೀಟ್ ಇದ್ದರೆ ಮತ್ತೆ ನೀವು ಹಿಂದಿಯ ಪ್ರೊಫೆಸರ್ ಆಗಿದ್ದೀರಾ, ನಿಮಗೆ ಹಿಂದಿ ಮೇಲೆ ಹಿಡಿತಾ ಇದೆ ನಮಗಿಂತ ಜಾಸ್ತಿನೇ. ನಾನು ಅದನ್ನ ಪೂರ್ತಿಯಾಗಿ ಖಂಡಿತ ಅದಕ್ಕೆ ನಾನು ಹೇಳಿದ್ದು. ಯಾವ ಮಹಿಳೆಗೆ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ವೋ, ವಿಶೇಷವಾಗಿ ವಿಕೃತ ಮನಸ್ಥಿತಿಗೆ ಬಲಿಯಾಗಿರುವ ಬಂಗಾಳದಿಂದ ಬಂದ ಒಬ್ಬ ಮಹಿಳಾ ಸಂಸದೆ ಮತ್ತು ನನ್ನ ಝಾರ್ಖಂಡ್ನ ವಿಕೃತ ಶಾಸಕಿಗಾಗಿ, ಅವರಿಗಾಗಿ ಎಲ್ಲಾ ಕಾರ್ಯಕರ್ತರಲ್ಲಿ ವಿನಂತಿ ಏನಂದ್ರೆ, ಹಗುರವಾದ ಕಮೆಂಟ್ ಮಾಡಬೇಡಿ. ನಮ್ಮ ಧರ್ಮದಲ್ಲಿ ವೈಶಾಲಿ ನಗರವಧುಗಳಿಗೂ ಸಮಾಜ ಗೌರವವನ್ನ ಕೊಟ್ಟಿದೆ. ಆಗಿದ್ದೇನು ಅಂದ್ರೆ, ನನ್ನ ವಿರುದ್ಧ ಜೋರಾದ ಪ್ರೆಸ್ ಕಾನ್ಫರೆನ್ಸ್ ಯಾರೋ ಪಿಟ್ಬುಲ್ ಅಂತಿದ್ದಾರೆ, ಯಾರೋ ಏನೋ ಹೇಳ್ತಿದ್ದಾರೆ, ನೀವು ನೋಡಿ. ಅದಕ್ಕೆ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಅವರು ಉಲ್ಟಾ ಸೀದಾ ಬಯೋದಕ್ಕೆ ಶುರು ಮಾಡಿದ್ರು. ಒಬ್ರು ಇವರಿದ್ರು, ಮತ್ತೆ ಇನ್ನೊಬ್ರು ನಮ್ಮ ಅಲ್ಲಿನ ಶಾಸಕಿ ಇದ್ರು, ಜಾರ್ಖಂಡ್ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಕಾನೂನು ಪ್ರಕಾರನೂ ನಾನು ಆ ಕಡೆ ನಾನು ಸಂಸದನಾಗಿದ್ದೀನಿ, ನೀವು ನಮ್ಮ ಶಾಸಕಿ ಆಗಿದ್ದೀರಾ, ವಯಸ್ಸಲ್ಲೂ ನಾನು ದೊಡ್ಡವನು. ಹಾಗಾಗಿ ಯಾವಾಗ ಬೈಯಕ್ ಶುರು ಮಾಡಿದ್ರೋ ಆಗ ನನಗನ್ನಿಸ್ತು ಏನಂದ್ರೆ ಇದು ತಪ್ಪು ಅಂತ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಸ್ತ್ರೀಯರಿಗೆ ಗೌರವ ಕೊಡಬೇಕು ಅಂತ. ನಮಗೂ ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ಮಗಳಿದ್ದಾರೆ. ಹಾಗಾಗಿ ನಾನು ಆ ಟ್ವೀಟ್ನ ಬೇಕಂತಲೇ ಬರದೆ, ಏನಂದ್ರೆ ನಮ್ಮಲ್ಲಿ ಇವರು ಸಂಸದರು ಮತ್ತೆ ಶಾಸಕರಾಗಿದ್ದಾರೆ, ನಮ್ಮಲ್ಲಿ ಅವರ ಮೇಲೆ ಈ ಮುದ್ರೆ ಇದೆ. ಏನಂದ್ರೆ ಅವರು ತಪ್ಪು ಕೆಲಸ ಮಾಡ್ತಾರೆ ಅಂತ, ಅಥವಾ ನಗರವಧು ಆಗಿದ್ದಾರೆ ಅಂತ ಏನು ಅವರು ಹಳೆ ಕಾಲದಲ್ಲಿ ಇದ್ರು, ಅಂತವ್ರಿಗೂ ನಾವು ಗೌರವ ಕೊಟ್ಟಿದ್ದೀವಿ, ಅವರಿಗೂ ಕೂಡ ಗೌರವ ಕೊಟ್ಟಿದ್ದೀವಿ. ಈ ಮಾತುಗಳನ್ನ ನಾನು ಹೇಳಿದೆ. ನಾನೇನ್ ಡಿಫರೆಂಟ್ ಆಗಿ ತುಂಬಾ ಬುದ್ಧಿವಂತಿಕೆಯಿಂದ ಹೇಳ್ತಾ ಇದ್ದೀರಾ, ನೀವು ಯಾವತ್ತೂ ಸಿಕ್ಕಾಕೋಬಾರ್ದು ಅಂತ. ಆದ್ರೆ ಎಲ್ರಿಗೂ ಗೊತ್ತು, ಮತ್ತೆ ನಾನಿದನ್ನ ಒಪ್ಕೋತೀನಿ, ಅವರು ಕೂಡ ತುಂಬಾ ಕೆಟ್ಟ ಮಾತು ಹೇಳಿದ್ರು ನಿಮ್ಮ ಪತ್ನಿ ಬಗ್ಗೆ, ಮತ್ತೆ ನಿಮ್ಮ ಬಗ್ಗೆನೂ ಹೇಳಿದ್ರು. ಏನಂದ್ರೆ, ನೀವು ನಿಮ್ಮ ತಂಗಿನೇ ಮದ್ವೆ ಆಗಿದ್ದೀರಾ ಅಂತ. ಅದಕ್ಕೋಸ್ಕರ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ. ಇಲ್ಲ, 25 ವರ್ಷ ಆಯ್ತು ಮದ್ವೆ ಆಗಿ, ಮಕ್ಕಳಾದ್ರೂ ದೊಡ್ಡವರಾಗಿದ್ದಾರೆ. ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಮೇಲೆ 52 ಕೇಸ್ ಹಾಕಿದ್ರು ಹೇಮಂತ್ ಸೊರೇನ್. ನನ್ನ 87-88 ವರ್ಷದ ವಯಸ್ಸಾದ ತಾಯಿ ಮೇಲೂ ಕೇಸಿದೆ, ನನ್ನ ವೈಫ್ ಮೇಲೂ ಕೇಸಿದೆ. ಈಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಆದ್ರೆ ಯಾವಾಗ ಅವರು 17-18 ವರ್ಷದ ಮಕ್ಕಳಾಗಿದ್ರು ಅವ್ರ ಮೇಲೂ ಕೇಸ್ ಆಯ್ತು, ಅಣ್ಣನ ಮೇಲೂ ಕೇಸಿದೆ. ಆದ್ರೆ ಇದರ ಹೊರತಾಗಿ ಕೂಡ ನೀವು ಒಂದ್ ವೇಳೆ ನನ್ನ ಹತ್ರ ಕೇಳಿದ್ರೆ, ಅವ್ರಿಗೆ ಎಷ್ಟು ಜನ ತಂಗಿರಿದ್ದಾರೆ ಅಂತ, ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ನಾನ್ ನಿಮಗೆ ಹೇಳಕ್ಕಾಗಲ್ಲ. ನನಗೆ ಹೆಮ್ಮೆ ಇದೆ ಈ ವಿಷಯದ ಬಗ್ಗೆ. ಏನಂದ್ರೆ, ನಾನು ಇವತ್ವರೆಗೂ ರಾಜಕೀಯದಲ್ಲಿ ಯಾವಾಗ್ಲೂ ಪಾಲಿಟಿಕ್ಸ್ಗೆ ನಾನು ಬಂದಿದ್ದೀನಿ. ನನ್ನ ಮೇಲೆ ಎಷ್ಟು ಆರೋಪಗಳನ್ನ ಮಾಡ್ತಿರೋ ಮಾಡಿ, ಇವತ್ತಿನವರೆಗೂ ನಾನು ಯಾರ ತಾಯಿ, ಮಗಳು, ಸೊಸೆ, ವೈಫ್ ಇವರುಗಳ ಬಗ್ಗೆ ಯಾವತ್ತೂ ಪ್ರಶ್ನೆ ಎತ್ತಿಲ್ಲ. ಆದ್ರೆ ಇವರು ಒಂದ್ ವೇಳೆ ಪ್ರಶ್ನೆ ಎತ್ತಿದ್ರೆ, ಸ್ವಾಭಾವಿಕವಾಗಿ ಏನಂದ್ರೆ, ನಾವು ಗಾಜಿನ ಮನೆಗಳಲ್ಲಿ ಇರ್ತೀವಿ ಅಂದ್ಮೇಲೆ ಕಲ್ಲುಗಳ ದಾಳಿಗೆ ನಾವು ಸಿದ್ಧವಾಗಿರ್ಬೇಕಾಗತ್ತೆ. ನಾನೇನಿದ್ದೀನಿ ಗಂಗಾ ನದಿ ತೀರದ ಹುಡುಗ. ಗಂಗಾ ತೀರ ಏನಿದೆ ಎಷ್ಟು ತಾಕತ್ ಕೊಡುತ್ತೆ ಅಂದ್ರೆ, ಹೋರಾಟ ಮಾಡೇ ಮಾಡ್ತೀನಿ, ಹೋರಾಟ ಮಾಡ್ತೀನಿ ಅಂದ್ಮೇಲೆ ಒಂದೋ ನೀವು ಇರ್ತೀರಲ್ಲ, ನಾನಿರ್ತೀನಿ. ನೋಡಿ, ಈ MLA ಯಾರಿದ್ದಾರೆ, ಜಾರ್ಖಂಡ್ನ ದೀಪಿಕಾ, ಅವರು ಏನಂತ ಹೇಳಿದ್ರು ಅಂದ್ರೆ, ಇದರ ಬದಲು ನಮ್ಮನ್ನ ವೇಶ್ಯೆ ಅಂತಾನೆ ಹೇಳ್ಬೋದಿತ್ತಲ್ಲ ಅಂತ. ಏನಂದ್ರೆ, ಅದು ಅವರ ಸಂಸ್ಕಾರ ಇರ್ಬೋದು. ನಮ್ಮ ಸಂಸ್ಕಾರ ಏನು ಅಂದ್ರೆ, ನಾನು ನಿಮಗೊಂದು ಬುದ್ಧಿ ಮಾತು ಹೇಳ್ದೆ, ನಿಮ್ಮನ್ನು ನಾನು ಗೌರವಿಸ್ತೀನಿ, ನೀವು ಕೂಡ ಗೌರವಾನ್ವಿತ ಪದಗಳನ್ನ ಬಳಕೆ ಮಾಡಿ, ನಾನು ಕೂಡ ಗೌರವಾನ್ವಿತ ಪದಗಳನ್ನ ಬಳಕೆ ಮಾಡ್ತೀನಿ. ಅವರ ಹೇಳಿಕೆ ಏನಂದ್ರೆ, ನಮ್ಮ ಮಾತಿಂದ ನಿಶಿಕಾಂತ್ ದುಬೆ ಅವರಿಗೆ ಬೇಜಾರಾಗಿದೆ, ಯಾಕಂದ್ರೆ ಅವರ MBA ಡಿಗ್ರಿ ನಕಲಿ ಅಂತ ನಾವು ಹೇಳಿದ್ವಿ. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಏನಂದ್ರೆ ಇದ್ರ ಮೇಲೆ FIR ಆಗಿದೆ. ಸರಿ, ಇವತ್ತು ನೀವು ಮೊದಲನೇ ಸಲ ಕೇಳಿದ್ರಿ, ಅದಕ್ಕೆ ನನಗೆ ಎಕ್ಸ್ಪ್ಲೇನ್ ಮಾಡೋಕೆ ಅವಕಾಶ ಸಿಕ್ತು. ಇದ್ರ ಮೇಲೆ FIR ಮಾಡ್ತು ಜಾರ್ಖಂಡ್ ಸರ್ಕಾರ. ತನಿಖೆ ಆಯ್ತು, ಪೂರ್ತಿ ತನಿಖೆ ಆಯ್ತು, ಚಾರ್ಜ್ ಶೀಟ್ ದಾಖಲಾಯಿತು. ಹೈಕೋರ್ಟ್ನಲ್ಲಿ FIR ಮತ್ತೆ ಚಾರ್ಜ್ ಶೀಟ್ ಎರಡನ್ನೂ ಕ್ವಾಶ್ ಮಾಡ್ತು. ಇವರು ಸುಪ್ರೀಂ ಕೋರ್ಟಿಗೆ ಬಂದ್ರು. ನಿಮ್ಗೆ ಗೊತ್ತು ನನ್ನ ವಿರುದ್ಧ ಏನಿದೆ. ಜಾರ್ಖಂಡ್ ಸರ್ಕಾರ ಇಲ್ಲಿವರೆಗೆ ಸುಮಾರು 60-70 ಕೋಟಿ ಖರ್ಚು ಮಾಡಿದೆ ವಕೀಲರ ಮೇಲೆ. 52 ಕೇಸಿವೆ. ಈಗ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು ಏನಂದ್ರೆ ಎಲ್ಲ ಸರಿ ಆಗಿದೆ ಅಂತ. ನಾನು 2019ರಲ್ಲಿ ಏನು ನನ್ನ ಅಫಿಡವಿಟ್ ದಾಖಲಿಸಿದ್ದೆ, 2014ರಲ್ಲೂ ಕೂಡ ಅಫಿಡವಿಟ್ ದಾಖಲಿಸಿದ್ದೆ. ಇಷ್ಟೆಲ್ಲ ಇದ್ರೂ ಕೂಡ ಪತ್ರ ಇಲ್ಲ ಅಂದ್ರೆ ವಿರೋಧಿಗಳು ಏನು ಹೇಳ್ತಾರೋ ಅದೇ ಸರಿ. ನಾವೇನ್ ಮಾಡೋಕ್ಕಾಗತ್ತೆ? ಸುಪ್ರೀಂ ಕೋರ್ಟ್ ಮೇಲೂ ಕೂಡ ಇವ್ರಿಗೆ ನಂಬಿಕೆ ಇಲ್ಲ. ನೋಡಿ,
ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಏನಂದ್ರೆ ಆಟ ತಿರುಗಿಸೋದು ನಿಮಗೆ ಚೆನ್ನಾಗ್ ಗೊತ್ತು. ಈ ಆರೋಪಗಳ ಆಧಾರದ ಮೇಲೆ ಮಹುವಾ ಮೊಯಿತ್ರಾ ಹೇಳಿದ್ರು ಏನಂದ್ರೆ ಇವರನ್ನ ಪಾರ್ಲಿಮೆಂಟಿಂದ ಎಕ್ಸ್ಪೆಲ್ ಮಾಡಬೇಕು ಅಂತ. ನೀವು ಮಹುವಾ ಮೊಯಿತ್ರಾ ಅವರನ್ನೇ ಎಕ್ಸ್ಪೆಲ್ ಮಾಡಿಸ್ಬಿಟ್ರಿ ಪಾರ್ಲಿಮೆಂಟಿಂದ. ನಾನು ಹೇಳ್ದೆ ಅಲ್ವಾ ನಿಮಗೆ, ಏನಂದ್ರೆ ಯಾರು ನನ್ನ ಜೊತೆ ಹೋರಾಡೋಕ್ಕೆ ಪ್ರಯತ್ನ ಮಾಡ್ತಾರೋ ತಪ್ಪಾದ ರೀತಿಲಿ, ತಪ್ಪಾದ ಆರೋಪದ ಜೊತೆ ಬಿಲೋ ದ ಬೆಲ್ಟ್ ಹಿಟ್ ಮಾಡ್ತಾರೆ ಅಂದ್ರೆ ಅದರ ನಂತರ ಏನಿದೆಯೋ, ನಾನು ಗಂಗಾ ತೀರದ ಹುಡುಗ, ಒಂದು ಅವ್ರು ಬದುಕಿರ್ತಾರೆ, ಇಲ್ಲ ನಾನು ಬದುಕಿರ್ತೀನಿ. ನನ್ನ ಲೈಫ್ನ ಮೂಲ ಮಂತ್ರ ಇದೆ. ಇದಕ್ಕೋಸ್ಕರ ನೀವು ಆರೋಪ ಮಾಡಿದ್ರ ಏನಂದ್ರೆ ಅವರು ಗಿಫ್ಟ್ ತಗೊಂಡು ದುಡ್ಡು ತಗೊಂಡು ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಕೇಳಿದ್ರು ಅಂತ. ಆರೋಪ ಮಾಡ್ಲಿಲ್ಲ, ಪ್ರೂವ್ ಮಾಡ್ದೆ. ಪಾರ್ಲಿಮೆಂಟ್ ಕೂಡ ಹೊರಗೆ ಹಾಕಿದ್ರು, ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಒಪ್ಕೊಳ್ತು, ಲೋಕ್ಪಾಲ್ನ ಜಡ್ಜ್ಮೆಂಟ್ ಬಂತು. ಈಗ ಯಾವಾಗ ಬೇಕಾದ್ರೂ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ. ಮತ್ತೆ ಚಾರ್ಜ್ ಶೀಟ್ ಫೈಲ್ ಆದ್ರೆ 7 ವರ್ಷಗಳ ಕಾಲ ಅವರು ಜೈಲಿಗೆ ಹೋಗ್ತಾರೆ ಮತ್ತು 6 ವರ್ಷಗಳ ಕಾಲ ಚುನಾವಣೆ ನಿಲ್ಲೋಕಾಗದೆ ಡಿಬಾರ್ ಆಗ್ತಾರೆ. 15 ವರ್ಷ ಅವರ ಕೆರಿಯರ್ ಹಾಳಾಗೋಗುತ್ತೆ. ಹಾಗಿದ್ರೆ ನಿಮ್ ಜೊತೆ ಜಗಳ ಮಾಡೋದು ತುಂಬಾ ಅಪಾಯ. ಆದ್ರೆ ಇದು ನಿಜನಾ? ಏನಂದ್ರೆ ಯಾವ ಇನ್ಫಾರ್ಮೇಶನ್ ನಿಮಗ್ ಸಿಕ್ಕಿತ್ತೋ ಅದು ಒಬ್ಬ ವಕೀಲರಿಂದ ಸಿಕ್ಕಿತ್ತು. ಆ ವಕೀಲರು ಅವರ ಜೊತೆ ರಿಲೇಶನ್ಶಿಪ್ನಲ್ಲಿದ್ರು. ಹಾಗಾಗಿ ವಕೀಲ್ ಸಾಬ್ ಅವ್ರಿಗೆ ಮೋಸ ಮಾಡಿದ್ರು ಮತ್ತೆ ನಿಮ್ಗೆ ಕಾಗದಗಳನ್ನ ಕೊಟ್ರು. ಯಾರು ಯಾರಿಗೆ ಮೋಸ ಮಾಡಿದ್ರು ಅಂತ ಅದನ್ನ ವಕೀಲ್ ಸಾಬ್ ಹೇಳ್ತಾರೆ. ಆದ್ರೆ ನಾನು ಹೇಳ್ತೀನಿ ನಿಮಗೆ, ಏನಂದ್ರೆ ನಾನು ಯಾವುದೇ ವೈಯಕ್ತಿಕ ಇನ್ಫಾರ್ಮೇಶನ್ ಮೇಲೆ ಜಾಸ್ತಿ ಮಾತಾಡಲ್ಲ. ಯಾಕಂದ್ರೆ ಎಷ್ಟೋ ಇನ್ಫಾರ್ಮೇಶನ್ ನನಗೆ ಸಿಗ್ತಾ ಇರುತ್ತೆ. ನಾನು ನನ್ನ ಮಾಹಿತಿಯ ಆಧಾರದ ಮೇಲೆ, ಯಾಕಂದ್ರೆ ನನಗೆ ನನ್ನ ರಿಸರ್ಚ್ ಮೇಲೆ ತುಂಬಾ ನಂಬಿಕೆ ಇದೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರೋದ್ರಿಂದ ಯಾರು ಪ್ರಶ್ನೆ ಕೇಳ್ತಾರೋ ಅವರು ಖುದ್ದು ಪ್ರಶ್ನೆ ಕೇಳ್ತಾರೆ. ಮತ್ತು ನಮ್ಮ ಹತ್ರ ಏನು ಸರ್ಕಾರಿ ಇಮೇಲ್ ಡಾಟಾ ಇದೆ, ಇಮೇಲ್ ಪಾಲಿಸಿಯ ಅಡಿಯಲ್ಲಿ ಅದನ್ನ ಓಪನ್ ಮಾಡೋ ಮತ್ತೆ ಬಂದ್ ಮಾಡೋ ಅಧಿಕಾರ ಕೇವಲ ನನಗ್ ಮಾತ್ರ ಇದೆ. ದರ್ಶನ್ ಹೀರಾನಂದಾನಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಅವ್ರದ್ದು ಹೀರಾನಂದಾನಿ ಬಿಲ್ಡರ್ ಇದೆ. ಅವರ ಜೊತೆ ಮಹುವಾ ಮೊಯಿತ್ರಾಜಿ ಅವರ ಸ್ನೇಹ ಆಯಿತು. ಮತ್ತೆ ಅವರು ತಮ್ಮ ಪಾಸ್ವರ್ಡ್, ಪೂರ್ತಿ ಅಕೌಂಟ್, ಇಮೇಲ್, ಕ್ವಶನ್, ಯಾವ ಪ್ರಶ್ನೆಗಳನ್ನ ಕೇಳಲಾಗುತ್ತೆ, ಯಾವ ಪ್ರಶ್ನೆಗಳನ್ನ ಕೇಳಲಾಗಲ್ಲ, ಅದಕ್ಕೆ ದರ್ಶನ್ ಹೀರಾನಂದಾನಿಜಿಗೆ ಎಷ್ಟು ತಮ್ಮ ವಿರೋಧಿಗಳಿಗೋಸ್ಕರ ಪ್ರಶ್ನೆ ಕೇಳಬೇಕಿತ್ತೋ ಅದೆಲ್ಲನೂ ಮಹುವಾ ಮೊಯಿತ್ರಾಜಿ ಕೇಳ್ತಿದ್ರು. ಮತ್ತೆ ಅದ್ರ ಪ್ರತಿಯಾಗಿ ಅವ್ರಿಗೆ ಗಿಫ್ಟ್ ಸಿಕ್ತಿತ್ತು. ಹೊರಗೆ ಹೋಗೋದಕ್ಕೆ ಏನು ಆರೋಪ ಪ್ರೂಫ್ ಆಯ್ತು. ಹಾಗಾಗಿ ಅದರಲ್ಲಿ ದರ್ಶನ್ ಹೀರಾನಂದಾನಿ ಅವರು ನನಗೂ ಪರಿಚಯ ಇದ್ರು. ಹಾಗಾಗಿ ನಾನು ಆಮೇಲೆ ದರ್ಶನ್ ಹೀರಾನಂದಾನಿಗೆ ಮೆಸೇಜ್ ಕಳಿಸ್ದೆ, ಏನಂದ್ರೆ ನಿನ್ನ ವಿರುದ್ಧ ವಿಷಯಗಳು ಬಂದಿವೆ, ಏನಿದು ಅಂತ. ಅವ್ರು ಹೇಳಿದ್ರು ಎಲ್ಲ ಸುಳ್ಳು, ಅದು ಇದು ಅಂತ. ಆಮೇಲೆ ಏನಾಯ್ತು ನನಗೆ ಗೊತ್ತಾಯ್ತು, ಮಹುವಾ ಮೊಯಿತ್ರಾ ಹೇಳ್ತಿದ್ದಾರೆ ಏನಂದ್ರೆ ನಾನು ನಿಶಿಕಾಂತ್ ದುಬೆ ಅವರನ್ನ ನೋಡ್ಕೋತೀನಿ ಅಂತ. ಅದಕ್ಕೆ ನನಗನಿಸ್ತು, ನಾನು ಸ್ನೇಹ ಇರೋದಕ್ಕೆ ಹೇಳಿದೆ ದರ್ಶನ್ ಹೀರಾನಂದಾನಿಗೆ. ಇದಾದ್ಮೇಲೂ ಕೂಡ ಇವನು ಬಚಾವಾಗೋಕೆ ಪ್ರಯತ್ನಿಸಿದಾನೆ. ಮತ್ತೆ ಮಹುವಾ ಮೊಯಿತ್ರಾಗೋಸ್ಕರ ಹೇಳ್ತಿದ್ದಾನೆ ಏನಂದ್ರೆ ನನ್ನ ಜೊತೆ ಸಂಬಂಧ ಇಲ್ಲ ಅಂತ. ಮತ್ ನನ್ನ ಎಲ್ಲಾ ವಿಷಯಗಳನ್ನ ಮಹುವಾ ಮೊಯಿತ್ರಾಗೆ ಹೇಳ್ತಿದ್ದಾನೆ. ಆಮೇಲೆ ನಾನು ಹೋದೆ ಎಥಿಕ್ಸ್ ಕಮಿಟಿಗೆ. ಮತ್ತದಾದ್ಮೇಲೆ ಏನಾಯ್ತು ಇತಿಹಾಸಕ್ಕೆ ಗೊತ್ತು. ಏನಂದ್ರೆ ಅವರ ಸದಸ್ಯತ್ವ ಹೋಯ್ತು. ಮತ್ತೆ ಇವತ್ತಿಗೂ ಸದಸ್ಯತ್ವ ಉಳಿಯುತ್ತೆ ಅನ್ನೋದು ನನಗೆ ಡೌಟ್ ಇದೆ ಅದ್ರ ಬಗ್ಗೆ. ನಾನ್ ಕೇಳ್ಪಟ್ಟೆ ನಿಮ್ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತಿದ್ದಾರೆ, ಕ್ಷಮೆ ಕೇಳ್ತಿದ್ದಾರೆ ಅವರು. ನಮ್ಮ ಹತ್ರ ಬಂದಿದ್ರು, ಸ್ನೇಹಿತರೇನಿದ್ದಾರೆ. ಯಾವಾಗ 2024ರಲ್ಲಿ ಗೆದ್ದು ಬಂದಿದ್ರು, ಆಗ ಅಕ್ರಾಸ್ ದ ಪಾರ್ಟಿ ಲೈನ್ ನಮ್ಮ ಸ್ನೇಹ ಇದೆ. ಅದರಲ್ಲಿ 4-5 ವ್ಯಕ್ತಿಗಳೇನಿದ್ದಾರೆ ಅವ್ರು ನಮ್ಮ ಹತ್ರ ಬಂದಿದ್ರು. ಮತ್ತೆ ಈಗ ಒಂದು ಮದುವೆಯಲ್ಲೂ ಕೂಡ ಅವ್ರು ನನ್ನ ಭೇಟಿ ಆಗಿದ್ರು. ಆದ್ರೆ ನಾನು ನನ್ನ ಸೀನಿಯರ್ ಲೀಡರ್ಶಿಪ್ನ ಕೇಳಿದೆ, ಯಾಕಂದ್ರೆ ಈ ಹೋರಾಟ ಏನಿದೆಯೋ ಪಾರ್ಟಿಯ ಹೋರಾಟ ಆಗಿದೆ. ಯಾಕಂದ್ರೆ ಏನಾಗಿದೆಯೋ ಅದು ಪಾರ್ಲಿಮೆಂಟ್ ನಿರ್ಧಾರ ಆಗಿದೆ. ಪಾರ್ಲಿಮೆಂಟ್ನ ನಿರ್ಧಾರ ಏನಿದೆಯೋ ಅದು ಪಾರ್ಟಿ ನೇತೃತ್ವ ನಿರ್ಧಾರ ಮಾಡುತ್ತೆ. ಅದಕ್ಕೆ ನಾನು ನನ್ನ ಸೀನಿಯರ್ ಲೀಡರ್ನ ಕೇಳಿದೆ. ಆಗ ಸೀನಿಯರ್ ಲೀಡರ್ ಹೇಳಿದ್ರು, ಯಾರನ್ನಾದ್ರೂ ಭೇಟಿ ಆಗೋದ್ರಲ್ಲಿ ಮಾತಾಡೋದ್ರಲ್ಲಿ ಯಾವ ತೊಂದರೆನೂ ಇಲ್ಲ. ಆದ್ರೆ ನಿನ್ನ ಇಮೇಜ್ ಏನಿದೆ, ಆ ಇಮೇಜ್ ಬಗ್ಗೆ 2 ವಿಷಯಗಳಿವೆ. ಏನಂದ್ರೆ ಏನು ಹೇಳ್ದೇನೆ ನೀನು ಪಾರ್ಟಿಯ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಆಗೋಗಿದ್ಯಾ ಅಂತ. ಮತ್ತೆ 2ನೇ ವಿಷಯ ಏನಂದ್ರೆ ನಿಂದೊಂದು ಇಮೇಜ್ ಇದೆ. ಏನಂದ್ರೆ ಒಮ್ಮೆ ಏನಾದ್ರೂ ಹೋರಾಟ ಶುರು ಮಾಡಿದ್ರೆ ಸಮಾಧಾನ, ದಂಡ, ಭೇದ ಏನಿದೆ ನಿನಗೆ ತೊಂದರೆ ಮಾಡಲ್ಲ, ಯಾವ ವಿಷಯಗಳಲ್ಲೂ ಪ್ರಭಾವ ಬೀರೋಕ್ ಸಾಧ್ಯ ಇಲ್ಲ, ಹೋರಾಟ ಮುಂದುವರಿಯುತ್ತೆ. ಇದರಿಂದ ನನಗೆ ನನ್ನ ಉತ್ತರ ಸಿಕ್ಕಾಗಿತ್ತು. ಅದಕ್ಕೋಸ್ಕರ ಆ ವಿಷಯ ಮುಂದೆ ಹೋಗ್ಲಿಲ್ಲ. ನಾವು ಜನರಿಂದ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಈಗ ಮಹಿಳೆಯರ ಬಗ್ಗೆ ಟೀಕೆ ಮಾಡ್ತೀರಾ ಅಂದ್ರೆ ನಿಮ್ಮನೆಗ್ ನೀವು ಹೋದಾಗ ನಿಮ್ ವೈಫಿಂದ ಬೈಸ್ಕೊಳ್ತೀರಾ ಅಥವಾ ಇಲ್ವಾ? ಇಲ್ಲ ಇಲ್ಲ, ಆ ಥರ ಆಗಿದ್ದು ನನಗೆ ಯಾವತ್ತೂ ನೆನಪಿಲ್ಲ. ಏನಂದ್ರೆ ನಾನು ಮಹಿಳೆಯರ ಬಗ್ಗೆ ಯಾವುದೇ ಪಾರ್ಲಿಮೆಂಟ್ನಲ್ಲಿ ಯಾವ ಟೀಕೆನೂ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ಮಹಿಳಾ ರಿಸರ್ವೇಶನ್ ಬಿಲ್ ಬಗ್ಗೆ ಅಂತೂ ಪಾರ್ಟಿ ನನ್ನನ್ನ ವಿರುದ್ಧವಾಗಿ ಮಾತಾಡೋ ಹಾಗೆ ಮಾಡ್ತು. ನಾನು ಮಹಿಳೆಯರ ಬಗ್ಗೆ ಟೀಕೆ ಮಾಡಲ್ಲ, ಒಂದೇ ಒಂದು ಉದಾಹರಣೆ ಇಲ್ಲ. ಮತ್ ನಾನು ನಿಮಗೆ ಹೇಳ್ತೀನಿ ಏನಂದ್ರೆ ಈ ಪಾರ್ಲಿಮೆಂಟ್ನಲ್ಲಿ, ಮತ್ ನಾನು ಆನ್ ರೆಕಾರ್ಡ್ ಮಾತುಗಳನ್ನ ಹೇಳ್ತಿದ್ದೀನಿ, ಎಷ್ಟು ಜನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಹಿಳೆಯರಿದ್ದಾರೋ ಅವರು ಯಾವುದೇ ಪೊಲಿಟಿಕಲ್ ಪಾರ್ಟಿ ಅವರಾಗಿರ್ಲಿ, ಅವರು ಭಾರತೀಯ ಜನತಾ ಪಾರ್ಟಿ ಅವರಾಗಿರ್ಲಿ, ಅವರು DMK ಅವರಾಗಿರ್ಲಿ, ಅವರು NCP ಅವರಾಗಿರ್ಲಿ, ಅವರು ಕಾಂಗ್ರೆಸ್ ಅವರಾಗಿರ್ಲಿ, ಅವರೆಲ್ಲರೂ ನನ್ನ ಸ್ನೇಹಿತರು. ಮತ್ತೆ ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದಾರೆ, ಕುಟುಂಬದ ಸ್ನೇಹಿತರಾಗಿದ್ದಾರೆ. ಹಾಗಾಗಿ ಬಹುಶಃ ನನ್ನ ವೈಫಿಂದ ಈ ಕಾರಣಕ್ಕೆ ನನಗೆ ಬೈಗಳು ಸಿಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಇಷ್ಟೊಂದು ಮಹಿಳಾ ಸ್ನೇಹಿತರು ಯಾಕಿದ್ದಾರೆ ಅಂತ.
ನೀವ್ ಹೇಳ್ತಾ ಇದ್ದೀರಾ ಮಹಿಳೆಯರ ಬಗ್ಗೆ ನೀವು ಟೀಕೆ ಮಾಡಲ್ಲ ಅಂತ, ಆದ್ರೆ ಕಾಂಗ್ರೆಸ್ ಪಾರ್ಟಿ ಪ್ರತಿನಿಧಿ ಏನಿದ್ದಾರೆ ಸುಪ್ರಿಯಾ ಶ್ರೀನೇತ್ ಅವರು ಟ್ವೀಟ್ ಮಾಡಿದ್ರು, ನಿಶಿಕಾಂತ್ ದುಬೆ ಒಬ್ಬ ಮೂರ್ಖ, ವಿಕೃತ ವ್ಯಕ್ತಿ. ಅವರು ಒಬ್ಬ ಮಹಿಳಾ ಸಂಸದೆ ಮಹುವಾ ಮೊಯಿತ್ರಾ ಅವರನ್ನ ಮತ್ತೆ ಮಹಿಳಾ ಶಾಸಕಿಯನ್ನ ವೈಶಾಲಿಯ ನಗರವಧು ಅಂತ ಹೇಳಿದ್ದಾರೆ ಅಂತ. ಈಗ ಅವ್ರಿಗೆ ಅರ್ಥ ಆಗಿರುತ್ತೆ. ನಾನು ಸುಪ್ರಿಯಾಜಿ ಅವರ ಬಗ್ಗೆ ಮತ್ತೆ ಯಾವ ಕಮೆಂಟ್ ಮಾಡಲ್ಲ, ಯಾಕಂದ್ರೆ ನಾನು ಮಹಿಳೆಯರ ಬಗ್ಗೆ ಕಮೆಂಟ್ ಮಾಡಲ್ಲ. ಇತ್ತೀಚೆಗೆ ನಿಮ್ ಆನಿವರ್ಸರಿ ವಿಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ದೊಡ್ಡ ದೊಡ್ಡ ಹೋಟೆಲ್, ಗ್ರ್ಯಾಂಡ್ ಸೆಲೆಬ್ರೇಷನ್ ಮತ್ತೆ ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ ಅಂತ ತೋರಿಸಿದ್ರು. ಈ ವಿಷಯ ನಿಜನಾ? ನಾನು ಯಾವಾಗ ಹೇಳಿದೆ ನಾನು ಬಡವ ಅಂತ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಆದ್ರೆ ಯಾವಾಗ ವಿಡಿಯೋ ವೈರಲ್ ಆಗಿತ್ತೋ, ಯಾವ್ದ್ರ ಬಗ್ಗೆ ಅವ್ರು ಹೇಳ್ತಿದಾರೋ, ಅದರ ನಂತರ ಇದನ್ನ ಕೂಡ ಹೇಳಲಾಯ್ತು. ಯಾಕಂದ್ರೆ ಎಲ್ಲಾ ಸೆಕ್ಯೂರಿಟಿ ಗುಲ್ಮಾರ್ಗ್ನಲ್ಲಿ, ಪೆಹಲ್ಗಾಮ್ನಲ್ಲಿ ನಿಮಗ್ ಕೊಟ್ಟಿದ್ರು, ಅಲ್ಲಿ ಯಾರು ವಿಐಪಿಗಳಿದ್ರು ಅವ್ರಿಗೆ ಕೊಟ್ಟಿದ್ರು ಅಂತ. ಹಾಗಾಗಿ ಪೆಹಲ್ಗಾಮ್ನಲ್ಲಿ ಸೆಕ್ಯೂರಿಟಿ ತಲುಪೋದಿಕ್ಕಾಗ್ಲಿಲ್ಲ, ಅಲ್ಲಿ ದಾಳಿ ಆಯ್ತು. ಈಗ ಕಾಶ್ಮೀರದ ಡೆಮೋಗ್ರಫಿ ಒಂದ್ ವೇಳೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ, ಅಥವಾ ಜಿಯೋಗ್ರಫಿ ಗೊತ್ತಿಲ್ಲ ಅಂದ್ರೆ ನಾನೇನ್ ಮಾಡೋಕ್ಕಾಗುತ್ತೆ? ಪಹಲ್ಗಾಮ್ ಮತ್ತೆ ಗುಲ್ಮಾರ್ಗ್ ನಡುವಿನ ದೂರ ಕನಿಷ್ಠ ಪಕ್ಷ 3 ಗಂಟೆ ಇದೆ. ಒಂದ್ ವೇಳೆ ಯಾರಾದ್ರೂ ಗುಲ್ಮಾರ್ಗ್ನಿಂದ ಪಹಲ್ಗಾಮ್ ಹೋಗ್ಬೇಕಂದ್ರೆ ಅವ್ರಿಗೆ 3 ಗಂಟೆ ಬೇಕಾಗುತ್ತೆ. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಏನಂದ್ರೆ 3 ಗಂಟೆ ದೂರದಲ್ಲಿರೋ ವ್ಯಕ್ತಿ 7 ದಿನಗಳ ಮುಂಚೆ, ಈ ಘಟನೆ 14-15ರದ್ದು, ಈ ಪಹಲ್ಗಾಮ್ನ ಘಟನೆ 22ನೇ ತಾರೀಕಲ್ಲಾಯ್ತು. ಹಾಗಾದ್ರೆ 7 ದಿನಗಳ ಮುಂಚೆ ಏನಿದೆ, ನಾನು ಇಷ್ಟೊಂದು ಸೆಕ್ಯೂರಿಟಿನ ಇಟ್ಕೊಂಡೆ ಯಾಕಂದ್ರೆ ನಾನು 15ನೇ ತಾರೀಕು ಹೊರಟೋಗಿದ್ದೆ. ಹಾಗಾಗಿ ಜನರಿಗೆ ಗೊತ್ತಿಲ್ಲ. ಎರಡನೇದಾಗಿ ಸೆಕ್ಯೂರಿಟಿ ಪ್ರಶ್ನೆಗೆ ಬಂದ್ರೆ, ಅಂದ್ರೆ ನಾನು ನಕ್ಸಲೈಟ್ ಏರಿಯಾದ ಸಂಸದನಾಗಿದ್ದೀನಿ ಮತ್ತು 2009ರಿಂದ ನನಗೆ Y+ ಥ್ರೆಡ್ ಸೆಕ್ಯೂರಿಟಿ ಇದೆ. ಆದ್ರೆ ಇವತ್ತಿನವರೆಗೆ ನಾನು ನನ್ನ ಗಾಡಿನ ನಿಮ್ಮ ಸ್ಟುಡಿಯೋಗೆ ಬರ್ಬೇಕಾದ್ರೂ ನಾನೇ ಓಡಿಸ್ಕೊಂಡ್ಬಂದಿದ್ದೀನಿ. ನಾನು ನನ್ನ ಬಾಡಿಗಾರ್ಡ್ನ ಯಾವತ್ತೂ ಕೂರಿಸಿಲ್ಲ. ಪೊಲೀಸರ ಕೆಲಸ ಏನಂದ್ರೆ ನನಗೆ ಪ್ರೊಟೆಕ್ಷನ್ ಕೊಡೋದು. ಇಷ್ಟ ಇದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ. ಅಕ್ರಾಸ್ ದ ಪಾರ್ಟಿ ಲೈನ್ ಯಾರೆಲ್ಲ ಅಲ್ಲಿ ಬಂದಿದ್ರು, ನನ್ನ ಎಲ್ಲ ಸಂಸದ ಸ್ನೇಹಿತರು ಬಂದಿದ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ಕೂಡ ಆ ಥರ ಇರಲಿಲ್ಲ. ಅದು ನಾರ್ಮಲ್ ಯಾವುದಾದ್ರೂ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಪೊಲೀಸ್ ವ್ಯಕ್ತಿ ಆಗಿರ್ಬೋದು. ಎಲ್ಲ ನಮ್ಮ MP ಗಳು ಬಂದಿದ್ರು. ಅಂದ್ರೆ ಅವರ ಸೆಕ್ಯೂರಿಟಿ, ಕೆಲವರದು Z ಇತ್ತು, ಕೆಲವರದು Z+ ಇತ್ತು, ಕೆಲವರದು Y ಇತ್ತು, ಕೆಲವರದು Y+ ಇತ್ತು. ಒಂದ್ ವೇಳೆ ಅವರ ಸೆಕ್ಯೂರಿಟಿ ಆಗಿದ್ರೆ ಜಮ್ಮು ಕಾಶ್ಮೀರ ಸರ್ಕಾರದ ಕೆಲಸ ಅದು. ನಾವೇನಾದ್ರೂ ಸೆಕ್ಯೂರಿಟಿ ಕೇಳಿದ್ವಾ? ನಾನ್ ಸೆಕ್ಯೂರಿಟಿ ತಗೊಳ್ಳೋದೇ ಇಲ್ಲ ಅಂದ್ಮೇಲೆ ನನಗೆ ಸೆಕ್ಯೂರಿಟಿಯಿಂದ ನಿಮ್ಗೆ ಏನು ಭಯ ಆಗಲ್ವಾ? ಯಾವ ವಿಷಯಕ್ಕೆ ಭಯ? ನನ್ನ ನೋಡಿ ಜನ ಭಯ ಪಡ್ತಾರೆ, ನಾನು ಯಾರಿಗೆ